ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 1ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಭಾರತೀಯ ಸೇನೆಯು ಯಾವ ದೇಶದಲ್ಲಿ ಆಯೋಜಿಸಲಾದ ಬಹುರಾಷ್ಟ್ರೀಯ ಸೈನ್ಯಾಭ್ಯಾಸ ಬ್ರೈಟ್ ಸ್ಟಾರ್ನಲ್ಲಿ ಭಾಗವಹಿಸಿತು? ಸರಿಯಾದಂಥ ಉತ್ತರ ಈಜಿಪ್ಟ್. ಇತ್ತೀಚೆಗೆ ಅಟ್ಲಾಸ್ ಸರ್ವೆ ದೂರದರ್ಶಕವು 3I ಅಟ್ಲಾಸ್ ಧೂಮಕೇತುವನ್ನು ಕಂಡುಹಿಡಿದಿದೆ. ಈ ದೂರದರ್ಶಕ ಎಲ್ಲಿದೆ? ಸರಿಯಾದಂಥ ಉತ್ತರ ಚಿಲಿ. ಇತ್ತೀಚೆಗೆ ಶಾಲಾ ತರಗತಿಗಳಲ್ಲಿ ಮೊಬೈಲ್ ಫೋನ್ಗಳನ್ನು ನಿಷೇಧಿಸುವ ಮಸೂದೆಯನ್ನು ಅಂಗೀಕರಿಸಿದವರು ಯಾರು? ಸರಿಯಾದಂಥ ಉತ್ತರ ದಕ್ಷಿಣ ಕೊರಿಯಾ. ಇತ್ತೀಚೆಗೆ ದೆಹಲಿ ಸರ್ಕಾರವು ಯಾರ ಸಹಯೋಗದೊಂದಿಗೆ ಮೊಬಿಲಿಟಿಯನ್ನು ಉತ್ತೇಜಿಸಲು ದೋಸ್ತಿ ಉಪಕ್ರಮವನ್ನು ಪ್ರಾರಂಭಿಸಿತು? ಸರಿಯಾದಂಥ ಉತ್ತರ ಓಸ್ಲೋ. ಇದು ನಾರ್ವೆಯ ರಾಜಧಾನಿ. ಇತ್ತೀಚೆಗೆ ಹೊಸ ಗೋಲ್ಡನ್ ವೀಸಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಯಾರು ಘೋಷಿಸಿದರು? ಸರಿಯಾದಂಥ ಉತ್ತರ ಓಮನ್. ಇತ್ತೀಚೆಗೆ ಸ್ಕ್ರೂ ವರ್ಮ್ ಪರಾವಲಂಬಿ ಚರ್ಚೆಯಲ್ಲಿದೆ. ಯಾವ ಜೀವಿ ಅದರ ವಾಹಕ? ಸರಿಯಾದಂಥ ಉತ್ತರ ನೊಣಗಳು. ಇತ್ತೀಚೆಗೆ ನೋ ಹೆಲ್ಮೆಟ್ ನೋ ಫ್ಯೂಲ್ ಅಭಿಯಾನವನ್ನು ಪ್ರಾರಂಭಿಸುವುದಾಗಿ ಯಾರು ಘೋಷಿಸಿದರು? ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ 200 ಮಿಲಿಯನ್ ಅಥವಾ 20 ಕೋಟಿ ವರ್ಷ ಹಳೆಯ ಫೈಟೋಸಾರ್ನ ಪಳೆಯುಳಿಕೆ ಎಲ್ಲಿ ಪತ್ತೆಯಾಗಿದೆ? ಸರಿಯಾದಂಥ ಉತ್ತರ ರಾಜಸ್ಥಾನ. ಇತ್ತೀಚೆಗೆ ಓಣಂ 2025 ಎಲ್ಲಿ ಪ್ರಾರಂಭವಾಯಿತು? ಸರಿಯಾದಂಥ ಉತ್ತರ ಕೇರಳ. ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಆಗಸ್ಟ್ 29. ಖರೀದಿ ಶಕ್ತಿ ಸಾಮರ್ಥ್ಯ ಸಮಾನತೆ PPP ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯ ಆಧಾರದ ಮೇಲೆ ಭಾರತವು ಯಾವಾಗ ವಿಶ್ವದ 2ನೇ ಅತಿದೊಡ್ಡ ಆರ್ಥಿಕತೆಯಾಗಬಹುದು ಎಂದು ಅರ್ನ್ಸ್ಟ್ ಆ್ಯಂಡ್ ಯಂಗ್ ವರದಿಯು ಊಹಿಸುತ್ತದೆ? ಸರಿಯಾದಂಥ ಉತ್ತರ 2038. ಅಂತರ್ಜಲ ಮಾಲಿನ್ಯದ ಕುರಿತು ಇತ್ತೀಚೆಗೆ ಕೇಂದ್ರ ಅಂತರ್ಜಲ ಮಂಡಳಿಯ ವರದಿಯ ಪ್ರಕಾರ ಅತಿ ಹೆಚ್ಚು ಫ್ಲೋರೈಡ್ ಮಾಲಿನ್ಯ ಎಲ್ಲಿ ದಾಖಲಾಗಿದೆ? ಸರಿಯಾದಂಥ ಉತ್ತರ ರಾಜಸ್ಥಾನ. ಇತ್ತೀಚೆಗೆ ಯಾವ ರಾಜ್ಯವು ಧೀರಿಯೋ ಬುಲ್ ಫೈಟಿಂಗನ್ನು ಕಾನೂನುಬದ್ಧಗೊಳಿಸುವಂತೆ ಒತ್ತಾಯಿಸಿದೆ? ಸರಿಯಾದಂಥ ಉತ್ತರ ಗೋವಾ. ಇತ್ತೀಚೆಗೆ ವೃದ್ಧರು ಮತ್ತು ಅಂಗವಿಕಲರಿಗೆ ಅವರ ಮನೆಗಳಲ್ಲಿ ಪಡಿತರ ಸಾಮಗ್ರಿಗಳನ್ನು ತಲುಪಿಸಲು ಮುಖ್ಯಮಂತ್ರಿ ಥಾಯುಮನವರ್ ಯೋಜನೆಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದಂಥ ಉತ್ತರ ತಮಿಳುನಾಡು. ಇತ್ತೀಚೆಗೆ ಭಾರತವು ಎಷ್ಟು ಗಿಗಾವ್ಯಾಟ್ ಸೌರ ಫೋಟೋವೋಲ್ಟಾಯಿಕ್ ಮಾಡ್ಯೂಲ್ ಉತ್ಪಾದನಾ ಸಾಮರ್ಥ್ಯದ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದೆ? ಸರಿಯಾದಂಥ ಉತ್ತರ 100. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು
ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.